ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಒಂದು ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ನಡೆದ ಸ್ಫೋಟ, ಯಾವುದೋ ಒಂದು ಕಾರ್ ಸ್ಫೋಟ ನಡೀತು, ಇನ್ನೊಂದು ಮತ್ತೊಂದು ಅಂತ ಹೇಳುವಂತಿಲ್ಲ. ಅದು ಭಾರತದಲ್ಲಿ ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡುವ ಒಂದು ಸ್ಥಿತಿಯನ್ನು ನೆನಪಿಸಿದೆ. ಅದು ಕೆಲ 8, 10, 12 ಜನ ಸತ್ರು ಅನ್ನೋದಕ್ಕೆ ಮಾತ್ರ ಅಲ್ಲ, ಆ ಸತ್ತವರ ಬಗ್ಗೆ ಸಂತಾಪ ಇದೆ, ದುಃಖ ಇದೆ, ನೋವಿದೆ. ಆದರೆ ಭಯೋತ್ಪಾದಕರು ಅನುಸರಿಸುತ್ತಿರುವ ಹೊಸ ಮಾರ್ಗ, ಅದೇ ವೈಟ್ ಭಯೋತ್ಪಾದನೆ. ವೈಟ್ ಭಯೋತ್ಪಾದನೆ ಅಂದರೆ ಏನು? ಯೂಸ್ವಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೀತಿತ್ತಲ್ಲ, ನೀವು ಅದು ಏನು 80ರ ದಶಕದ ಕೊನೆ, ಯು ಸಿ ದಟ್ 90 ದಶಕ 2000 ನಂತರ ಆ ಭಯೋತ್ಪಾದಕ ಚಟುವಟಿಕೆ ಬಹಳ ಮುಖ್ಯವಾದ ಕಾರಣ ಅಂತ ಅಂದುಕೊಂಡಿದ್ದು ನಿರುದ್ಯೋಗ ಅಂತ. ಅಲ್ಲಿ ನಿರುದ್ಯೋಗ ಇತ್ತು, ಕೆಲಸ ಇರಲಿಲ್ಲ, ಅವರನ್ನು ಪಾಕಿಸ್ತಾನಿ ಪ್ರಚೋದಿತ ಉಗ್ರಗಾಮಿಗಳು ಅವರಿಗೆ ತರಬೇತಿ ಕೊಟ್ಟು ಬಿಡ್ತಾ ಇದ್ರು ಅನ್ನೋದು ವಾಸ್ತವ ಆಗಿತ್ತು. ಆದರೆ ಈಗ ಪ್ರಾರಂಭ ಆದದ್ದು ಏನು ಗೊತ್ತಾ? ವೈಟ್ ಭಯೋತ್ಪಾದನೆ ಅಂದರೆ ಎಜುಕೇಟೆಡ್ ಪೀಪಲ್, ಡಾಕ್ಟರ್ಸ್ಗಳು, ವೈದ್ಯರಾದವರು, ಅವರು ಭಯೋತ್ಪಾದಕ ಚಟುವಟಿಕೆಗೆ ತೊಡಕೋತಾರೆ ಅಂತ ಅಂದರೆ ಇದು ಭಾರತದಕ್ಕೆ ಬಹುದೊಡ್ಡ ಅಪಾಯವನ್ನು ತಂದಿಡುವಂಥದ್ದು. ಇದನ್ನು ಹೌ ಟು ಸಾಲ್ವ್ ಇಟ್? ಇದನ್ನು ನಾವು ನೋಡುವ ರೀತಿ ಬಗೆ ಯಾವುದು? ಯಾಕೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಇಂಥವರು ಭಯೋತ್ಪಾದಕ ಚಟುವಟಿಕೆ ತೊಡ್ಕೋತಾರೆ? ಅಂದರೆ ಈ ಆರ್ಥಿಕ ಕಾರಣ ಅನ್ನೋದೇನಿದೆಯಲ್ಲ, ಅದನ್ನು ಡಿನೈ ಮಾಡುವ ಸ್ಥಿತಿ ಬಂದಿದೆ. ಮೊದಲಾದರೆ ಭಯೋತ್ಪಾದಕ ಚಟುವಟಿಕೆ ಭಯದಿಂದ ಇನ್ನೊಂದರಿಂದ ಮಾಡ್ತೀವಿ ಅಂತ ನಂಬಲಾಗಿತ್ತು. ಆದರೆ ಈಗ ಅದು ಅಲ್ಲ. ಭಯೋತ್ಪಾದಕರು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇಲ್ಲ, ಮೊದಲಾದರೆ ಹೊಟ್ಟೆಪಾಡಿಗೆ ಅನಿಸಿತ್ತು. ಅದನ್ನು ಮೀರಿ ಯಾಕೆ ಹೋಗ್ತಿದ್ದಾರೆ? ಸೊ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ನಮಗೆ ಅಲ್ವಾ? ಇದಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ಅಂದರೆ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕ ಸಂಘಟನೆಗಳು ಹೊಸ ಮಾರ್ಗವನ್ನು ಹಿಡಿದಿವೆ. ಎಜುಕೇಟೆಡ್ ಪೀಪಲ್ ಏನಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಡಾಕ್ಟರ್ಸ್ಗಳು, ಇಂಜಿನಿಯರು, ವೈದ್ಯರು, ಸರ್ಕಾರಿ ನೌಕರರು ಇಂಥವರನ್ನು. ಆಯಿತಾ? ಅದರ ಜೊತೆಗೆ ಬಹುತೇಕ ಈ ಒಂದು ಭಯೋತ್ಪಾದಕ ಚಟುವಟಿಕೆ ಹಿಂದೆ ಜೈಷ್ ಎ ಮೊಹಮ್ಮದ್ ಅಂತ ಸಂಘಟನೆ, ಜೈಷ್ ಎ ಮೊಹಮ್ಮದ್ ಇದೆ ಅಂತ ಹೇಳಲಾಗ್ತದೆ, ಅಜರ್ ಮಸೂದ್. ಇನ್ನೊಂದು ಅಪಾಯಕಾರಿ ಬೆಳವಣಿಗೆ ನಡೆದಿದೆ, ಅದನ್ನು ಭಾಳಷ್ಟು ಚೆನ್ನಾಗಿ ಗಮನಿಸಿಲ್ಲ. ಅದೇನು ಗೊತ್ತಾ? ಈ ಜೈಷ್ ಭಯೋತ್ಪಾದಕ ಸಂಘಟನೆ ಪ್ರತಿನಿಧಿಯೊಬ್ಬರು ಕಳೆದ 3 ದಿನದಿಂದ ಅವರು ಬಾಂಗ್ಲಾದೇಶದಲ್ಲಿದ್ದಾರೆ. ಅದೇ ಸಮಯದಲ್ಲಿ ಪಾಕಿಸ್ತಾನದ ನೇವಿ ಮುಖ್ಯಸ್ಥರು ಕೂಡ ಬಾಂಗ್ಲಾದೇಶದಲ್ಲಿದ್ದಾರೆ. ಅವರು ಅಲ್ಲಿನ ಜಮಾತ್ ಎ ಇಸ್ಲಾಮಿ ಅನ್ನುವ ಒಂದು ಧಾರ್ಮಿಕ ಕಟ್ಟರ್ವಾದಿ ಸಂಘಟನೆ ಏನಿದೆ ಅದರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಸೊ ಆ ಪಾಕಿಸ್ತಾನದ ನೇವಿ ಚೀಫ್ ಬಾಂಗ್ಲಾದ ಸೈನ್ಯದ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸ್ತಾ ಇದ್ರು ಕೂಡ ಅವರ ಮೂಲ ಉದ್ದೇಶ ಏನಿದೆ ಅಂದರೆ ಬಾಂಗ್ಲಾದೇಶವನ್ನು ಈ ಒಂದು ಭಯೋತ್ಪಾದಕ ನೆಲೆಗಳನ್ನಾಗಿ ಲಾಂಚಿಂಗ್ ಪ್ಯಾಡ್ ಆಗಿ ಬಳಸುವಂಥದ್ದು ಅಂತ. ಅದಕ್ಕೆ ಈ ಒಂದು ಲಷ್ಕರ್ ಇದೇನಿದೆ ಅದರ ಸಂಘಟನೆಯ ಆ ಪ್ರತಿನಿಧಿ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿದ್ದರು. ನಿನ್ನೆ ಅಲ್ಲಿ ನೆಲೆಗಳನ್ನು ಸೃಷ್ಟಿಸುವುದು, ಮಾಡುವುದು, ತರಬೇತಿ ಕೊಟ್ಬಿಟ್ಟು ಅವ್ರನ್ನ ಭಾರತದೊಳಗೆ ನುಗ್ಗಿಸ್ಬೇಕು ಅಂತ. ಇದು ಇನ್ನೊಂದು ಅಪಾಯಕಾರಿಯಾದ್ದು. ಯಾಕೆಂದರೆ ಭಾರತ ಮತ್ತು ಬಾಂಗ್ಲಾದ ನಡುವೆ ಇರುವಂಥ ಗಡಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಸುರಕ್ಷಿತ ಗಡಿಯಲ್ಲ. ಅಲ್ಲಿ ಎಲ್ಲ ಕಡೆ ಕೂಡ ನೀವು ಫೆನ್ಸಿಂಗ್ ಮಾಡಲಾಗಿಲ್ಲ, ನದಿಗಳು ಬರೋಲ್ಲ, ಹಾಗೆ ಉಳ್ಕೊಂಡಿದೆ. ಸೊ ಅದರಿಂದ ನೀವು ಪಾಕಿಸ್ತಾನದಿಂದ ಭಾರತಕ್ಕೆ ನುಸುಳುವುದು ಒಂದು ರೀತಿ, ಆದರೆ ಬಾಂಗ್ಲಾದೇಶದಿಂದ ಭಾರತ ಒಳಗಡೆ ನುಸುಳೋದು ಇದೆಯಲ್ಲ, ಅದು ಸೀರಿಯಸ್ ಥಿಂಗ್, ಬಹಳ ಸೀರಿಯಸ್ ಆದ ಥಿಂಗ್. ಆ ಬೆಳವಣಿಗೆ ನಡೀತಾ ಇದೆ. ಇಲ್ಲಿ ನಾವು ಪ್ರಶ್ನಿಸಬೇಕಾದ್ದು
ಈಗ ಭಾರತದ ವಿರೋಧಿಗಳೆಲ್ಲ ಏನಿದ್ದಾರೆ ಅವರು ಸಿದ್ಧವಾಗ್ತಾ ಇರೋದು ಭಾರತದ ಒಳಗಡೆ ಭಯೋತ್ಪಾದಕ ಚಟುವಟಿಕೆ ನಡೆಸೋದಕ್ಕೆ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಬಾಂಗ್ಲಾದೇಶ, ಇಲ್ಲಿ ನೀವು ನೇಪಾಳಕ್ಕೆ ಹೋದ್ರೆ ಆ ಗಡಿ ಕೂಡ ಫ್ರೀ ಆದ ಗಡಿ, ಆ ಮೂಲಕ ಕೂಡ ಭಯೋತ್ಪಾದಕರು ನುಗ್ಗಬಹುದು. ಅಂದರೆ ನಾವು ಎಲ್ಲೋ ತಪ್ಪಿದ್ದೀವಿ ಅಂತ ಅನ್ಸುತ್ತೆ. ವಿ ಫೇಲ್ಡ್ ಸಮ್ವೇರ್. ಎಲ್ಲಿ ತಪ್ಪಿದ್ದೀವಿ ನಾವು ಬಾಂಗ್ಲಾದೇಶದಲ್ಲಿ ಇಂಥ ಒಂದು ಕ್ಷಿಪ್ರ ಕ್ರಾಂತಿ ನಡೀತಿದ್ದ ನಮ್ಗೆ ಗೊತ್ತೇ ಇರಲಿಲ್ಲ. ಅದು ಇಂಟೆಲಿಜೆನ್ಸ್ ಫೇಲ್. ಅದು ಗೊತ್ತಾಗಿದ್ದರೆ ಅದನ್ನ ತಪ್ಪಿಸುವುದಕ್ಕೆ ಭಾರತ ಟ್ರೈ ಮಾಡಬೇಕಾಗಿತ್ತು. ಹಾಗೆ ಶೇಖ್ ಹಸೀನಾ ಅವಳನ್ನು ಉಳಿಸೋಕೆ ಟ್ರೈ ಮಾಡಬೇಕಾಗಿತ್ತು. ಅಂಥ ಶೇಖ್ ಹಸೀನಾ ಅವರಿದ್ದರೆ ಈ ಅಪಾಯ ನಮ್ಮ ಮುಂದೆ ಬರ್ತಿರಲಿಲ್ಲ. ಅವರು ಎಂದೂ ಕೂಡ ಪಾಕಿಸ್ತಾನದ ಪರವಾಗಿ ಅಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಸೋದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಆದರೆ ವಿ ಫೇಲ್ಡ್ ದೇರ್. ನಾವಲ್ಲಿ ಈವನ್ ಅದಾದ ಮೇಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಒಂದು ಕಡೆ ಆದರೆ, ಎರಡನೇದು ಬಾಂಗ್ಲಾದೇಶದ ಜೊತೆ ಯಾವುದೇ ರಿಲೇಷನ್ನೇ ಮಾಡಿಲ್ಲ, ಬಾಗಿಲು ಮುಚ್ಕೊಂಡು ಕೂತಿದ್ದೀವಿ. ಅಲ್ಲಿ ಪೂರ್ಣ ಪಾಕಿಸ್ತಾನ ಅವ್ರ ಇಂಟೆಲಿಜೆನ್ಸು, ಸೈನ್ಯ ಎಲ್ಲ ಬದ್ದು ಇಳಿತಾ ಇದ್ದಾರೆ. ಇದನ್ನು ಹ್ಯಾಕ್ ಫೇಸ್ ಮಾಡುತ್ತೆ? ಇದು ವೆರಿ ಬಿಗ್ ಚಾಲೆಂಜ್ ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಈ ಭಯೋತ್ಪಾದಕ ಸಂಘಟನೆಗಳು ತಮ್ಮ ಬಾಹುವನ್ನು ಎಲ್ಲೆಡೆ ವಿಸ್ತರಿಸ್ತಾ ಇದ್ದಾರೆ ಭಾರತದ ಸುತ್ತ. ಇನ್ನು ಹೌ ಟು ಡೂ ಇಟ್? ಇದು ತುಂಬ ಗಂಭೀರವಾದ ಪ್ರಶ್ನೆ ಆಗಿದೆ. ಅದರ ಜೊತೆಗೆ ಈ ಭಯೋತ್ಪಾದಕ ಚಟುವಟಿಕೆಗಳು ಈಗ ಈ ವೈಟ್ ಭಯೋತ್ಪಾದನೆಯ ಮೂಲಕ ತಮ್ಮ ಭಯೋತ್ಪಾದಕ ಚಟುವಟಿಕೆಯನ್ನು ಇನ್ನೊಂದೆಡೆಗೆ ತಿರುಗಿಸಿರುವಂಥದ್ದು. ನೀವು ಈಗ ಈ ಸ್ಥಿತಿಯಲ್ಲಿ ಜಮ್ಮು ಕಾಶ್ಮೀರದ ಒಳಗಡೆ ಯಾವ ವೈದ್ಯರನ್ನ, ಇಂಜಿನಿಯರ್ನ, ಸರ್ಕಾರಿ ನೌಕರರನ್ನ ನೋಡಿದರೆ ಇವರು ಭಯೋತ್ಪಾದಕರು ಇರಬಹುದಂತ ಅಂದುಕೊಳ್ಬೇಕಾದ ವಾತಾವರಣ ಸೃಷ್ಟಿಯಾಗಿದೆ. ಆದ್ದರಿಂದ ಇಟ್ಸ್ ಎ ಗ್ರೇಟೆಸ್ಟ್ ಥ್ರೆಟ್ ಇದು. ಈ ಥ್ರೆಟ್ಟಿಯನ್ನು ಹೇಗೆ ಎದುರಿಸುತ್ತೆ ಮೋದಿ ಮತ್ತು ಅಮಿತ್ ಶಾ ಗುಂಪು? ಮೋದಿ ನಿನ್ನೆ ಒಂದು ಮಾತನಾಡಿದ್ರು. ಅವರು ಇವತ್ತು ಸಂಜೆ ಭದ್ರತೆಗೆ ಸಂಬಂಧಪಟ್ಟಂಥ ವಿಶೇಷ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಆದರೆ ಭೂತಾನ್ದಲ್ಲಿ ಹೋದಾಗ ಹೇಳಿದ್ರು, ಈ ಘಟನೆ ಹಿಂದೆ ಯಾರಿದ್ದಾರೆ ದೆಹಲಿ, ನಾವು ಬಿಡಲ್ಲ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಪುಲ್ವಾಮಾ ಆದಾಗ ಏನು ಮಾಡಿದ್ರಿ ಅಲ್ವಾ? ಪೆಹಲ್ಗಾಮ್ದಲ್ಲಿ ಆದಾಗ ಏನು ಮಾಡಿದ್ರಿ? ಅಲ್ಲಿ ಯಾರು ಭಯೋತ್ಪಾದಕ ಚಟುವಟಿಕೆ ನಡೆಸೋದಂತ ಗೊತ್ತಾಯ್ತಾ ನಿಮಗೆ? ಅವ್ರನ್ನ ಹಿಡಿದ್ರ? ನೀವು ಅಧಿಕಾರಕ್ಕೆ ಬಂದ ಮೇಲೆ ಹೀಗೆ ಯಾವ ಘಟನೆಗಳು ದಟ್ ಯಾರು ಇಂತಹ ಕೃತ್ಯ ಎಸಗಿದ್ದಾರೋ ಅವರಿಗೆ ಶಿಕ್ಷೆ ವಿಧಿಸದೆ ಭೂಮಿಯೊಳಗೆ ಹುಗಿದೋಗಂಗೆ ಮಾಡಿದ್ರಲ್ಲ. ಭಾರತದ ಒಬ್ಬ ಸೈನಿಕರ ತಲೆ ತೆಗೆದ್ರೆ ಪಾಕಿಸ್ತಾನದ 10 ಸೈನಿಕರ ತಲೆ ತೆಗಿತೀವಿ ಅಂತಂದ್ರಿ. ಎಲ್ಲಿ ತೆಗೆದ್ರಿ? ಹ್ಯಾಂಗೆ ತೆಗೆದ್ರಿ? ಯಾವಾಗ ತೆಗೆದ್ರಿ? ಆದ್ದರಿಂದ ಈ ಹೇಳಿಕೆಗಳೇ ನಮ್ಗೆ ಯಾವುದೇ ಒಂದು ರೀತಿಯ ರಕ್ಷಣಾ ಭಾವವನ್ನು ಕೊಡಲ್ಲ ಅಂತ. ಭೂತಾನದಲ್ಲಿ ನಿಂತು ಹೇಳಿಬಿಟ್ರಲ್ಲ ಅಲ್ವಾ, ಅಲ್ಲಿ ಭಾಷಣ ಹೊಡೆದ್ಬಿಟ್ಟು ಬಂದ್ಬಿಟ್ರು. ಯಾವತ್ತೂ ಕೂಡ ಭಾಷಣ ವೀರರ ಸಮಸ್ಯೆ ಅದೇನೆ. ಅವರು ಭಾಷಣ ಮಾಡ್ತಾರೆ, ಹೊರಟೋಗ್ತಾರೆ, ಭಾಷಣ ಮಾಡ್ತಾರೆ, ಹೊರಟೋಗ್ತಾರೆ. ಈಗ ಇವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ವಿಶೇಷ. ನಮಸ್ಕಾರ.